ಖ್ಯಾತ ನಟಿಗೆ ಫೇಮಸ್ ನಟಿಗೆ ಅಂಕಲ್ಗಳ ಹುಚ್ಚಂತೆ. ಗಂಡ ಬಿಟ್ಟು 5 ವರ್ಷದಲ್ಲೇ 5-6 ಅಂಕಲ್ಗಳು ದುಂಬಾಲು. ಖ್ಯಾತ ನಟಿಗೆ ಅಂಕಲ್ ಮೇಲೆಯೇ ಕಣ್ಣು. ಹಾಗಾದ್ರೆ ಯಾರು ಆ ನಟಿ? ಅಂಕಲ್ಗಳಿಗೆ ಅಡಿಕ್ಟ್ ಆಗಿದ್ರ ಬೋಲ್ಡ್ ನಟಿ? ಹಾಗಾದ್ರೆ ಯಾರು ಆ ಖ್ಯಾತ ನಟಿ? ಖ್ಯಾತ ನಟಿಗೆ ಅಂಕಲ್ಗಳ ಹುಚ್ಚಂತೆ. ಗಂಡ ಬಿಟ್ಟು 5 ವರ್ಷದಲ್ಲೇ 5-6 ಅಂಕಲ್ಗಳು ದುಂಬಾಲು. ಖ್ಯಾತ ನಟಿಗೆ ಅಂಕಲ್ ಮೇಲೆಯೇ ಕಣ್ಣು. ಹಾಗಾದ್ರೆ ಯಾರು ಆ ನಟಿ? ಗಂಡ ಬಿಟ್ಟು 5 ವರ್ಷದಲ್ಲಿ 5-6 ಅಂಕಲ್ಗಳು ದುಂಬಾಲು. ಖ್ಯಾತ ನಟಿಗೆ ಅಂಕಲ್ ಮೇಲೆಯೇ ಕಣ್ಣು. ಹಾಗಾದ್ರೆ ಯಾರು ಆ ನಟಿ? ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿರ್ತಕ್ಕಂತಹ ಕಿರುತೆರೆಯ ನಟಿಯೂ ಕೂಡ ಹೌದು. ಧಾರಾವಾಹಿಗಳಲ್ಲೂ ಕೂಡ ಮಿಂಚಿದ್ದಂತಹ ನಟಿ. ಅಂಕಲ್ಗಳಿಗೆ ಅಡಿಕ್ಟ್ ಆದ್ರ ಬೋಲ್ಡ್ ನಟಿ ಎನ್ನುವಂತಹ ರೀತಿಯಲ್ಲಿ ಕಾಮೆಂಟ್ಗಳು ಪ್ರತ್ಯಕ್ಷಗೊಂಡಿದೆ. ಹಾಗಾದ್ರೆ ಯಾರು ಆ ನಟಿ? ಆ ನಟಿ ಯಾರು? ಗಂಡ ಬಿಟ್ಟು 5 ವರ್ಷದಲ್ಲೇ 5-6 ಅಂಕಲ್ಗಳು ದುಂಬಾಲು ಬಿದ್ದಿದ್ರಂತೆ. ಖ್ಯಾತ ನಟಿಗೆ ಅಂಕಲ್ ಮೇಲೆಯೇ ಕಣ್ಣು ಯಾಕೆ ಎನ್ನುವಂತಹದ್ದು. ಖ್ಯಾತ ನಟಿಗೆ ಅಂಕಲ್ ಮೇಲೆಯೇ ಕಣ್ಣು ಇತ್ತು. ಹಾಗಾದ್ರೆ ಯಾರು ಆ ನಟಿ? ಯಾರು ಆ ನಟಿ ಎನ್ನುವಂತಹದ್ದೇ ಈಗ ಕ್ಯೂರಿಯಾಸಿಟಿ. ಅಂಕಲ್ಗಳಿಗೆ ಅಡಿಕ್ಟ್ ಆಗಿದ್ರ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಖ್ಯಾತ ನಟಿ ಬೇರಾರು ಅಲ್ಲ, ನಟಿ ಸುರೇಖಾ ವಾಣಿ. ಹಾಗೆ ಕಂದ್ರು ಗಂಡ ಅಗಲಿ 5 ವರ್ಷ ಆದ ಬೆನ್ನಲ್ಲೇ ಮದುವೆಗೆ ಮುಂದಾದ ನಟಿ ಸುರೇಖಾ ಮದುವೆ ಆಗಲು ಸಾಲು ಸಾಲು ಅಂಕಲ್ಗಳು ಬಂದಿದ್ರಂತೆ. ಕಿರುತೆರೆ ನಟಿ ಸುರೇಖಾ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಗಂಡ ಆಗಲಿ 5 ವರ್ಷ ಆದ ಬೆನ್ನಲ್ಲೇ ಮದುವೆಗೆ ಮುಂದಾದ ನಟಿ ಸುರೇಖಾ ಮದುವೆ ಆಗಲು ಸಾಲು ಸಾಲು ಅಂಕಲ್ಗಳು ಬಂದಿದ್ರಂತೆ. ಪ್ರಪೋಸಲ್ ಬಂದಿತ್ತಂತೆ. ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳದ ನಟಿ ಸುಂದರ ಅಂಕಲ್ ಬರಲಿ ಎಂದು ಕಾಯ್ತಿದ್ದಾರೆ ಅಂತ ಚರ್ಚೆಗಳು ಶುರುವಾಗಿದೆ. ಆದರೆ ಸುರೇಖಾ ಮಾತ್ರ ಸಿಂಗಲ್ ಆಗಿ ಇರಲು ಇಷ್ಟ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಿರುತೆರೆ ನಟಿ ಸುರೇಖಾ ವಾಣಿ ಹೀಗೆ ಕಾದ್ರು. ಗಂಡ ಆಗಲಿ 5 ವರ್ಷ ಆದ ಬೆನ್ನಲ್ಲೇ ಮದುವೆಗೆ ಮುಂದಾದ ನಟಿ ಸುರೇಖಾ ಮದುವೆ ಆಗೋದಕ್ಕೆ ಸಾಲು ಸಾಲು ಅಂಕಲ್ಗಳು ಬಂದಿದ್ದಾರೆ. ನೋಡಿ, ಸುರೇಖಾ ವಾಣಿ ಅವರ ಗಂಡ ಇತ್ತೀಚೆಗೆ ಅಂದರೆ ಒಂದು 5 ವರ್ಷದ ಹಿಂದೆ ಹೃದಯಾಘಾತದಲ್ಲಿ ಸಾವನ್ನಪ್ತಾರೆ. ಸಾವನ್ನಪ್ಪಿದ ನಂತರ ಒಂಟಿ ಜೀವನ, ಒಂಟಿ ಮಹಿಳೆ, ಏಕಾಂತವಾಸ. ನಿಜಕ್ಕೂ ಅದು ಹೆಣ್ಣು ಮಕ್ಕಳ ಇಚ್ಛೆ ಮತ್ತು ಆಯ್ಕೆ ಮತ್ತು ಅವರಿಗೆ ಆ ಸ್ವಾತಂತ್ರ್ಯ ಇದೆ. ಕಾನೂನಲ್ಲಿ ಅವಕಾಶನೂ ಇದೆ. ಯಾರನ್ನ ಬೇಕಾದರೂ ಮದುವೆ ಆಗಬಹುದು. ಆದರೆ ಈಕೆ ಮದುವೆ ಆಗೋದಕ್ಕೆ ಸಾಲು ಸಾಲು ಅಂಕಲ್ಗಳೇ ಬಂದಿದ್ರಂತೆ. ಅಂದರೆ ಮದುವೆಯಾದಂತಹ ಅಂಕಲ್ಗಳನ್ನು ಮದುವೆ ಆಗೋದಕ್ಕೆ ಯಾಕೆ ಹಾತೊರಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಈಗ ಚರ್ಚೆಗಳು ಶುರುವಾಗಿರುವಂತಹದ್ದು. ಒಟ್ಟಾರೆ ಇದು ನಟಿಯ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಲ್ ಮೇಲೆ ಲವ್ ಹೆಚ್ಚಾಯಿತಾ ಈ ನಟಿಗೆ ಅನ್ನೋ ರೀತಿಯ ಸುದ್ದಿ. ಇದು ಅಂಕಲ್ಗಳಿಗೆ ಅಡಿಕ್ಟ್ ಆದಂತಹ ಬೋಲ್ಡ್ ನಟಿ. ಖ್ಯಾತ ನಟಿಗೆ ಅಂಕಲ್ ಹುಚ್ಚು ಯಾಕೆ ಬಂತು? 5 ವರ್ಷದ ಹಿಂದೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು ಆಕೆಯ ಗಂಡ. ಸಾವನ್ನಪ್ಪಿದ ನಂತರ 5 ವರ್ಷ ಏಕಾಂತ ಜೀವನ ಬೋರಾಗಿತ್ತೇನೋ, ಮದುವೆ ಆಗೋದಕ್ಕೆ ಇರಾದೆ ಮಾಡ್ಕೊಂಡ್ರು. ಆದರೆ ಬಂದಂತಹ ಗಂಡಂದಿರೆಲ್ಲ, ಬಂದಂಥ ಗಂಡುಗಳೆಲ್ಲ ಅಂಕಲ್ಗಳೇ, ಮದುವೆ ಆದಂತಹ ವ್ಯಕ್ತಿಗಳೇ. ಹಾಗಾಗಿ ಸುಂದರ ಅಂಕಲ್ ಬರಲಿ ಅಂತ ಕಾಯ್ತಾ ಕೂತ್ರ. ಇನ್ನೂ ಕೂಡ ಮದುವೆ ಆಗಿಲ್ಲ. ಆದರೆ ಈ ಬಗ್ಗೆ
ಕೇಳಿದಂಥ ಸಾಕಷ್ಟು ಜನರಿಗೆ ನನಗೆ ಏಕಾಂತ ಜೀವನವೇ ಇಷ್ಟ, ನಾನು ಅದರಲ್ಲೇ ಸುಖಿಯಾಗಿರ್ತೀನಿ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಟ್ಟಿದ್ರಂತೆ.